ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಹೇಳ್ತಾರೆ ನನಗೆ ಶೀರ್ಷಾಸನ ಮಾಡಕ್ ಭಯ ಮೇಡಮ್, ಇನ್ವರ್ಷನ್ ಮಾಡಕ್ ಭಯ, ನಾನು ಏನ್ ಮಾಡ್ಲಿ ಬಿದ್ದೋಗ್ತೀನಿ, ಫಿಯರ್ ಆಫ್ ಫಾಲಿಂಗ್ ಇರುತ್ತೆ ತುಂಬಾ ಜನಕ್ಕೆ. ಸೊ ಅಂತ ಟೈಮಲ್ಲಿ ನೀವು ಈ ಹ್ಯಾಮಾಕ್ ನಲ್ಲಿ ಇನ್ವರ್ಷನ್ ನ ಟ್ರೈ ಮಾಡ್ಬೋದು. ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಸೊ ಈ ಕ್ಲಾತ್ ಏನಾಗುತ್ತೆ ದೊಡ್ಡದಾಗಿರುತ್ತೆ, ಸೊ ನೀವು ಇಡೀ ಬಾಡಿ ಕ್ಲಾತ್ ನಲ್ಲಿ ಹಿಡಿಯುತ್ತೆ. ಆಕ್ಚುಲಿ ನೀವು ಫುಲ್ ಸ್ಟ್ರೆಚ್ ಮಾಡಿ ಮಲ್ಕೋಬಹುದು ಈ ಹ್ಯಾಮಾಕ್ ಒಳಗಡೆ. ಸೊ ವಿಲ್ ಫಸ್ಟ್ ಸ್ಟ್ರೆಚ್ ದ ಕ್ಲಾತ್ ಕಂಪ್ಲೀಟ್ಲಿ. We will take the front end of the cloth. So this is very important. This is how to enter into your hammock for inversion. So ಎರಡು thumb finger na itara ಒಳಗಡೆ ಇಟ್ಬಿಟ್ಟು see. You have to grab as much as cloth as you can itara. So 5 times grab ಮಾಡಿ. Okay. So end ಅಲ್ಲಿ ನಾವು thumb na drop ಮಾಡಿ 1 2 3 4 5. ಸೊ ಈ ತರ ಇಷ್ಟು ಕ್ಲಾತ್ ನ ಗ್ರಾಬ್ ಮಾಡಿ ನಾವು ಹ್ಯಾಮಾಕ್ ಒಳಗಡೆ ಎಂಟರ್ ಆಗ್ಬೇಕು. ಸೊ ಹೆಂಗ್ ಎಂಟರ್ ಆಗ್ತೀರಾ, ಈ ಹ್ಯಾಮಾಕ್ ನ ನೀವು ಹಿಪ್ಸ್ ಕೆಳಗಡೆ ಪುಷ್ ಮಾಡ್ತಾ ಸ್ಲೋಲಿ ಯು ಹ್ಯಾವ್ ಟು ಕಮ್ ಆನ್ ದ ಟೋಸ್. ಸೊ ಒಂದು ಕಾಲ್ ಲಿಫ್ಟ್ ಮಾಡಿ ಸ್ಲೋಲಿ ಪುಷ್ ದ ಹ್ಯಾಮಾಕ್ ಬಿಲೋ ಯುವರ್ ಇನ್ನರ್ ಥೈಸ್. ಸೊ ನೀವು ಪುಷ್ ಮಾಡಿದಾಗ ಹ್ಯಾಮಾಕ್ ನೋಡಿ ಇಷ್ಟು ಬರಬೇಕು. ಇಟ್ ಶುಡ್ ಕಮ್ ಅಂಡ್ ಕವರ್ ಯುವರ್ ಲೆಗ್ಸ್. ಓಕೆ, ಇವಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಲಾಕ್ ಯುವರ್ ಬಾಡಿ. ಸೊ ನಾವು ಸ್ಲಿಪ್ ಆಗಿ ಬಿದ್ದೋಗ್ತೀನಿ ಅನ್ನೋ ಭಯ ಇದ್ರೆ ಸ್ಲೋಲಿ ಟೇಕ್ ದ ಬ್ಯಾಕ್ ಎಂಡ್ ಆಫ್ ಯುವರ್ ಹ್ಯಾಮಾಕ್, ಪುಷ್ ಇಟ್ ಡೌನ್ ಅಪ್ ಟು ಯುವರ್ ಲೋ ಬ್ಯಾಕ್. ಸೊ ನೀವು ಲೋ ಬ್ಯಾಕ್ ತನಕ ಹ್ಯಾಮಾಕ್ ನ ಪುಷ್ ಮಾಡಿ ಟೈಟ್ ಆಗಿ ಹೋಲ್ಡ್ ಮಾಡಬೇಕು. ಓಕೆ, ಥರ್ಡ್ ಸ್ಟೆಪ್ ಸ್ಲೋಲಿ ರಾಕ್ ಯುವರ್ ಸ್ಪೈನ್ ಬ್ಯಾಕ್. ಸೊ ನೀವು ಹಿಂದೆ ಹೋಗ್ತಾ ಹೋಗ್ತಾ ನಿಮ್ಮ ಕೈನ ಮೇಲೆ ಮೂವ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಈ ಪೊಸಿಷನ್ ಅಲ್ಲಿ ಬಂದ್ಮೇಲೆ ಎರಡು ಕಾಲನ್ನ ಸ್ಲೋಲಿ ಈ ತರ ಸ್ಟ್ರಾಡ್ಲ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನೇ 1-2 times ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವಾಗ ಫಿಯರ್ ಕಮ್ಮಿ ಆಗುತ್ತೆ. 1 2. ಸೊ ಎಷ್ಟಾಗತ್ತೋ ಕಾಲನ್ನ ಸ್ಟ್ರಾಡಲ್ ಮಾಡಬೇಕು. ದೆನ್ ಲಾಕ್ ಯುವರ್ ಲೆಗ್ಸ್ ಇನ್ ದ ಹ್ಯಾಮಾಕ್ and then slowly you can leave your hands. So here we are in inversion. Katto stress kodbardu, free ಆಗಿ ಬಿಟ್ಬಿಡಬೇಕು. We'll stay here and breathe for 10 rounds. Eyes can be open or closed. 1 2 3. You can also stop the movement of your hammock by stretching your hands, but body weight na kai mel bidbardu. Relax. 4 5 6 7. So exiting back from inversion, look at the stomach area. So look in the direction of your stomach. Hold the hammock. So ನಿಮ್ಮ ಕಾಲ್ ಮಧ್ಯ ಹ್ಯಾಮಾಕ್ ಇರುತ್ತೆ, ಅದನ್ನ ಹೋಲ್ಡ್ ಮಾಡಿ slowly release your legs and then you will slowly come back. So you can drop your head down, relax the body. Okay, so this is a basic inversion in aerial yoga.